ನಮಸ್ತೆ. ಈ ವೀಕಿಗೆ ಏಂಜಲ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಬೇರೆಯವ್ರ ಸಹಾಯ ಬೇಕು ಅಂದ್ರೆ ತಗೊಳ್ಳಿ, ಯಾರಿಗಾದ್ರೂ ಕ್ಷಮೆ ಕೇಳಬೇಕು ಅಂದ್ರೆ ಕ್ಷಮೆನ ಕೊಟ್ಬಿಡಿ. ಒಟ್ನಲ್ಲಿ ತಾಳ್ಮೆನೆ ನಿಮ್ಮ ಅಸ್ತ್ರ ಆಗಿರ್ಲಿ. ಸ್ವಲ್ಪ ನಿಧಾನಿಸಿ ನಿರ್ಧಾರನ ತಗೊಳ್ಳಿ. ಅರ್ಜೆಂಟ್ ಮಾಡ್ಕೊಬೇಡಿ, ಹಾಗಂತ ಪ್ರಯತ್ನನ ನಿಲ್ಲಿಸ್ಬೇಡಿ. ಬೇರೆಯವ್ರ ಸಹಾಯ ತಗೊಳ್ಳಿ ಅಂತ ಹೇಳ್ತಾ ಇದೆ. ಚಿಂತೆ ಮಾಡಕ್ಕೆ ಹೋಗಬೇಡಿ, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ ಅಂತ ಇದೆ. ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ ಅಲ್ಲಿ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಅಂತ ಇದೆ. ನೋ ಗೆಟ್ ಮೋರ್ ಇನ್ಫಾರ್ಮೇಶನ್ ಅಂತ ಇದೆ. ಸೊ ಏನೋ ನೀವು ಅನ್ಕೊಂಡಿರೋದೇ ಸರಿ ಅಂತ ಮುನ್ನುಗ್ಬೇಡಿ. ಸೊ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಶನ್ ತಗೊಳ್ಳಿ ಅನ್ನುವಂಥದ್ದು ಇದೆ. ಆರೋಗ್ಯ ಚೇತರಿಕೆ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ರೀಕನ್ಸಿಡರ್ ಮಾಡಿ, ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಚೂಸ್ ನ್ಯೂ ಡೈರೆಕ್ಷನ್, ಬೇರೆ ರೀತಿಯಲ್ಲಿ ಪ್ರಯತ್ನನ ಪಡಿ ಅನ್ನುವಂಥದ್ದು. ಸದ್ಯಕ್ಕೆ ಸರಿಯಾದ ಸಮಯ ಅಲ್ಲ, ನಾಟ್ ದ ರೈಟ್ ಟೈಮ್ ಇದೆ. ಸೊ ಕ್ಷಮೆ ಕೇಳಕ್ಕೆ ಇಷ್ಟ ಇರೋರು ಕ್ಷಮೆನ ಕೇಳಿ ಅನ್ನುವಂಥದ್ದು ಇದೆ. ಈ ವಾರ ಕೆಲವು ವಿಚಾರಗಳು ನಿಮ್ಮ ವಿರುದ್ಧವಾಗಿ ಹೋಗಬಹುದು, ಹಾಗಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಮೇಜರ್ ನಿರ್ಧಾರಗಳನ್ನ ತಗೊಬೇಕಾದ್ರೆ ವೆಯ್ಟ್ ಮಾಡಿ. ಸದ್ಯಕ್ಕೆ ಇಲ್ಲಿ ನೋ ಅಂತ ಇರೋದ್ರಿಂದ ಕೆಲವು ವಿಚಾರಗಳಿಗೆ ವೆಯ್ಟ್ ಇದೆ. ವೆಯ್ಟ್ ಅಂಡ್ ಟೇಕ್ ಡಿಸಿಷನ್. ಓಕೆ, ಸೊ ಮತ್ತೆ ಏನೇ ಗೈಡೆನ್ಸ್ ಇದ್ರು, ಏನು ಗೈಡೆನ್ಸ್ ಬರಬಹುದು ನೋಡುವ. ಓಕೆ ಓಕೆ, ರೈಟ್. ಸೊ 3 ಸತಿ ಶಫಲ್ ಮಾಡ್ತೀನಿ, ಎಸ್ ಆರ್ ನೋ ನೋಡುವ. ಓಕೆ, ಮೊದಲನೇದು ಫಸ್ಟ್ ಒನ್ ಎಸ್ ಮತ್ತೆ ಮೇ ಬಿ ಇದೆ. ಸೊ ಎಸ್ ಇದೆ ಫಸ್ಟ್ ಒನ್. ಸೊ ಆಗುತ್ತೆ. ಮತ್ತೆ ದೇವರ ಆಶೀರ್ವಾದ ಪಡ್ಕೊಳ್ಳಿ. ಸ್ವಲ್ಪ ಗಾಡಿ ಓಡಿಸ್ಬೇಕಾದ್ರೆ ಹುಷಾರಾಗಿ ಓಡಿಸಿ ಅನ್ನುವಂಥದ್ದು ಕೂಡ ಇದೆ. ಓಕೆ, ಸೆಕೆಂಡ್ ಒನ್. ಸೆಕೆಂಡ್ ಒನ್ ಇಸ್ ಬಿಗ್ ಎಸ್. ಸೊ ಎಸ್ ಅಂತ ಇದೆ. ಖಂಡಿತವಾಗ್ಲೂ ನೀವು ಅನ್ಕೊಂಡಿದ್ದು ಆಗತ್ತೆ, ಒಳ್ಳೇದಾಗ್ಲಿ. ಮೂರನೇದು ರೆಡಿ. ಮೂರನೇದು ಆಕ್ಚುಲಿ ಇನ್ನೂ ಒಂದು ಕ್ಲಾರಿಟಿ ಅನ್ನೋದು ನಿಮಗೆ ಇಲ್ಲ ಆ ವಿಚಾರವಾಗಿ ಅಂತ ಅನ್ಸುತ್ತೆ. ಸೊ ಗ್ಯಾರಂಟಿ ಇಲ್ಲ ಅದು, ಯಾಕೆಂದ್ರೆ ಅದು ಪೂರ್ತಿ ಎಸೆ ಹೇಳ್ತಾ ಇಲ್ಲ, ಇನ್ನ ಅಲ್ಲೇ ಇದೆ. ಮೇ ಬಿ ಸ್ವಲ್ಪ ನೆಗೆಟಿವಿಟಿ ಮತ್ತೆ ನಿಮ್ಮ ಡ್ಯಾಡಿ ಎನರ್ಜಿ ತೋರಿಸ್ತಾ ಇದೆ ಇಲ್ಲಿ. ಸೊ ಅವರಿಂದ ತೊಂದರೆ ಆಗ್ತಾ ಇರಬಹುದು. ಸೊ ಅದನ್ನ ಸರಿಪಡಿಸ್ಕೊಳ್ಳಿ, ಆಮೇಲೆ ಆಗತ್ತೆ. ಮೇ ಬಿ ನೆಗೆಟಿವಿಟಿ ಮತ್ತೆ ನಿಮ್ಮ ಡ್ಯಾಡಿ ಎನರ್ಜಿ ತೊಂದರೆ ಮಾಡ್ತಿದೆ. ಮೇ ಬಿ 9th to 10th ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕು ನೀವು ಅಂತ ಅನ್ನಿಸ್ತಾ ಇದೆ. ಸೊ ಕೇರ್ಫುಲ್ ಆಗಿ ಇರಿ. ಓಕೆ, ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಾಗ್ದೇವ್ಯೈ ನಮಃ. ಟೇಕ್ ಕೇರ್.